ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಶಶಿ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಏನಪ್ಪ ಅಂದರೆ ಇವತ್ತೆದ್ದು ಸ್ವಲ್ಪ ಸ್ನಾನಗಿನೆಲ್ಲ ಮಾಡಿ ತಲೆಗೆ ಸ್ವಲ್ಪ ಫ್ರೆಶ್ ಆಗಿ ನಿನ್ನೆ ಮೊನ್ನೆ ಎಲ್ಲ ನಾನು ಅಡುಗೆನೂ ಮಾಡಿಲ್ಲ, ಏನೂ ಇಲ್ಲ. ತುಂಬಾ ನನಗೆ ಹುಷಾರಿಲ್ಲ, ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಗಿದೆ. ನಾನು ಏನಂತ ಸ್ವಲ್ಪ ದಿನದಲ್ಲಿ ಹೇಳ್ತೀನಿ ಏನಾಗಿದೆ ಅಂತ. ಜ್ವರ ಮತ್ತು ನನಗೆ ಪರ್ಸ್ನಲ್ ಏನಾದ್ರು ಸ್ವಲ್ಪ ನೋವಿತ್ತು, ಅದೆಲ್ಲ ನನಗೆ ಸ್ವಲ್ಪ ನಾನು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀನಿ. ನಾನು ಅದಕ್ಕೋಸ್ಕರ ಒಂದು ಅಡುಗೆನೂ ಮಾಡಿಲ್ಲ, ಏನಿಲ್ಲ, ಒಂದು ಲಾಗ್ ಮಾಡಿಲ್ಲ, ಏನಿಲ್ಲ. ಊಟನೂ ಮಾಡೋಕ್ಕಾಗಿಲ್ಲ, ನನ್ನ ಕೈಲಿ ಊಟನೂ ಮಾಡಿಲ್ಲ. ಅದಕ್ಕೋಸ್ಕರ ನಾನು ಇವತ್ತು ಯಾಕೋ ನನಗೆ ಏನೋ ತಿನ್ನಬೇಕು, ಖಾರ 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 ಅನ್ನಿಸ್ತು. ಎಷ್ಟು ಟ್ಯಾಬ್ಲೆಟ್ ಕೊಟ್ಟಿದೆ ಅಂತಂದೆ, ನೀವು ನಂಬಲ್ಲ. ನೀವು ಇನ್ನೂ ಇದೆ, ಇನ್ನೂ ಕೊಟ್ಟಿದ್ದಾರೆ, ಇನ್ನೂ ಕೊಟ್ಟು ನನಗೆ ನನ್ನ ಅದೃಷ್ಟಕ್ಕೆ ನೋಡಿ. ನಿನ್ನೆ ನಮ್ಮತ್ತೆ ಈ ತೊಗರಿಕಾಯಿ, ಕುಂಬಳಕಾಯಿ, ನನಗೆ ಕಡಲೆಪುರಿ ತುಂಬ ಇಷ್ಟ, ಊರ ಕಡೆದು. ಇದೊಂಥರ ಚೆನ್ನಾಗಿರುತ್ತೆ. ಇದು ಈ ಥರ ಕಡಲೆಪುರಿ ಎಲ್ಲ ಕಟ್ಕಳಿಸಿದ್ದಾರೆ. ನನಗೆ ಈ ತೊಗರಿಕಾಯಿ ನನಗೆ ಫ್ರೆಶ್ ಅಂದರೆ ನೆನ್ನೆನೇ ಕಿತ್ಕೊಂಬಂದು ಕೊಟ್ಟಿರೋದು. ಕುಂಬಳಕಾಯೆಲ್ಲ ನೀವು ಮಾಡೋಕ್ಕೆ ನನಗೆ ಟೈಮು ಇಲ್ಲ, ನನ್ನ ಕೈಲಿ ಆಗೋದು. ನನಗೆ ಫುಲ್ಲು BP ಹೈ ಆಗ್ಬಿಟ್ಟಿದೆ ನನಗೆ. ತೊಗರಿಕಾಯ್ದು ಹಸಿ ಗೊಜ್ಜು ಮಾಡ್ತೀನಿ ನಾನು. ಯಾಕಂದರೆ ಸ್ವಲ್ಪ ತೆಳ್ಳಗೆ ನನಗೆ ಹೆಂಗೆ ಗೊತ್ತಾ, ಒಂಥರ ಬಾಳೆಹಣ್ಣಿನ ತೆಳ್ಳಗೆ ಮುದ್ದೆ ಆ ಥರ ಮಾಡ್ಕೊಂಡು ತಿಂದರೆ ನನಗೆ ಇಷ್ಟ. ನನಗೆ ಅನ್ನ ತಿನ್ನೋಕ್ಕಾಗಲ್ಲ, ಚಪಾತಿ ನೋಡಿ. ಸ್ವಲ್ಪ ತೊಗರಿಕಾಯಿ ಬಿಡ್ಸ್ಕೊಂಡಿದ್ದೀನಿ, ಸ್ವಲ್ಪ ಒಂದು kg ಅಷ್ಟು ಬಿಡಿಸಿದ್ದೀನಿ. ಇದು ರಾತ್ರಿಗೆ ಆಗೋಷ್ಟು ನಾನು ಸ್ವಲ್ಪ ಹಸಿ ಗೊಜ್ಜು ಮಾಡ್ಕೊಳ್ತೀನಿ. ತೊಗರಿಕಾಯ್ದು ಮಾಡ್ಕೊಂಡು ಸ್ವಲ್ಪ ನೋಡಿ. ನಾನು ಇವಾಗ ಇದಕ್ಕೆ ಎಷ್ಟು ಫ್ರೆಶ್ಶಾಗಿ ಗೊತ್ತಾ, ನಿನ್ನೆ ರಾತ್ರಿ ಕಿತ್ಕೊಂಬಂದದು. ನನಗೆ ಆ ಥರ ಇದ್ದರೆ ತುಂಬ ಇಷ್ಟ, ಈ ಥರ ಗೊಜ್ಜೆಲ್ಲ ಮಾಡ್ಕೊಳಕ್ಕೆ. ಉಪ್ಪು ಹಾಕ್ಕೊಟ್ಟು ನಾನು ಸ್ವಲ್ಪ ಹಾಕ್ತೀನಿ. ಇದಕ್ಕೆ ನೀರು ಹಾಕಿ ಅಷ್ಟೇ. ಇದನ್ನು 2 ವಿಸಿಲ್ ಸಾಕಿದೆ, ಯಾಕೆಂದರೆ ಫ್ರೆಶ್ ಕಾಯಿ ಅಲ್ವಾ ಇದು. 2 ವಿಸಿಲೆಲ್ಲ ಬೆಂದೋಗುತ್ತೆ. ಮತ್ತು ಮೆಣಸಿಟ್ಟಿದ್ದೀನಿ, ಇದು ಕ್ಲೀನಾಗಿ ತೊಳೆದು ಆಲೂಗಡ್ಡೆ ಇಟ್ಕೊಳ್ತಾ ಇದ್ದೀನಿ. ಯಾರು ಹೇಳಿದ್ರು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ತೊಗೊಂಡಿದ್ದೀನಿ. ನನಗೆ ಖಾರ ಜಾಸ್ತಿ ಬೇಕು ಅನಿಸುತ್ತೆ, ಅದಕ್ಕೆ ನಾನು ಇವಾಗ ಒಂದು 10 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ. 10 ಇಲ್ಲ, ಒಂದು 8 ಚೆನ್ನಾಗಿ ಸುಟ್ಕೊಳೋಣ. ಇದು ವಿಸಿಲೆಲ್ಲ ಹೋದ್ಮೇಲೆ ತೆಗಿತೀನಿ ನೋಡಿ. ಇದೆಲ್ಲ ಸುಟ್ಟಿದ್ದೀನಿ. ಇವಾಗ ಇಷ್ಟಾರೆ ಸಾಕು, ಜಾಸ್ತಿ ಕಪ್ಪ. ಒಂದು ಬೌಲ್ ತೊಗೊಂಡಿದ್ದೀನಿ, ಮೆಣಸಿನ್ಕಾಯಿ ಹಾಕ್ತೀನಿ. ಯಾಕೆ ನನಗೆ ಇವಾಗ ಹುಳಿ ತಿನ್ನೋಕೆ ಆಗ್ತಾಯಿಲ್ಲ ನನಗೆ ಜಾಸ್ತಿ. ಸ್ವಲ್ಪ ಹುಣಸೆಹಣ್ಣು ತೊಗೊಳ್ತೀನಿ, ಸುಟ್ಟು ಕ್ಲೀನ್ ಮಾಡ್ಕೊಂಡಿರೋಂಥ 2 ಟೊಮೊಟೊ, ಆಮೇಲೆ ಸುಟ್ಟಿರೋಂಥ ಬೆಳ್ಳುಳ್ಳಿ ಒಂದು, ಸ್ವಲ್ಪ ಕೊತ್ತಂಬರಿ. ನನಗೆ ಕೊತ್ತಂಬರಿ ಜಾಸ್ತಿ ಬೇಕು, ನಾಟಿ ಕೊತ್ತಂಬರಿ, ಅದು ಫ್ಲೇವರ್ಗೆ. ಇದು ಏನೋ ಸುಟ್ಟಿದ್ರು ಬೆಂದಿಲ್ಲ ಇದು. ಸ್ವಲ್ಪ ಆಲೂಗಡ್ಡೆ ಹಾಕ್ತೀನಿ, ಸುಟ್ಟಿರೋದು. ಈ ಥರ ಮಾಡ್ಕೊಳ್ತೀನಿ ಚೆನ್ನಾಗೆ. ನಾನು ಇವಾಗ ಇದ್ರ ಜೊತೆಗೆ ನಾನು ಇವಾಗ ಸ್ವಲ್ಪ ಒಂದಿಷ್ಟು ಬೆಂದಿರೋಂಥ ಕಾಳು, ಆಮೇಲೆ ಜೀರಿಗೆ ಹಾಕಲೇಬೇಕು. ಜೀರಿಗೆ ಇಲ್ಲ ಅಂದರೆ ಅದು ಗೊಜ್ಜು ಅಂತ ಅನ್ಸ್ಕೊಳೋದಿಲ್ಲ. ಮೆಣಸು ಹಾಕಬೇಕು, ಮೆಣಸಿದ್ರೆ ಪೌಡ್ರ್ ಆಗೋಲ್ಲ. ಸ್ವಲ್ಪ ಜೀರಿಗೆ, ಮೆಣಸು ಪೌಡ್ರ್ ಹಾಕಿದ್ರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಸಾಕು. ಜಾಸ್ತಿ ನುಣ್ಣಗೂ ಇದ್ರೆ ಚೆನ್ನಾಗಿ. ಒಂದು ಚಿಕ್ಕದಾಗಿ ಕಟ್ ಮಾಡಿರೋಂಥ ಒಂದು ಈರುಳ್ಳಿ ಹಾಕ್ಕೊಳ್ತೀನಿ, ಇಷ್ಟೇ ನೋಡಿ. ಇಷ್ಟು ಚಿಕ್ಕ ಮುದ್ದೆ ತಗೊಂಡೆ, ಗೊಜ್ಜು, ಹಸಿ ಕೈ ಗೊಜ್ಜು ಎಷ್ಟು ಚೆನ್ನಾಗಿದೆ ಅಂದರೆ, ಜೊತೆಗೆ ಸ್ವಲ್ಪ ಕಾಳು. ಇಷ್ಟು ತಿಂದ್ಬಿಟ್ರೆ ನನಗೆ ಮುಗೀತು. ನೋಡ್ದಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಹಸಿ ಕೈಗೊಜ್ಜು ತೊಗರಿಕಾಯಿ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ಮನೇಲಿ. ಇದು ಮಾಡಿ ಖುಷಿ ಆಗೋಯ್ತು ನನಗೆ. ಸುಮ್ಮನೆ ಮಾಡೋಣ ಅಂತ ಒಂದು ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ, ತಿನ್ನಬೇಕಂತ ಮಾಡ್ಕೊಂಡಿದ್ದೀನಿ. ನನಗೆ ಆಗ್ತಾಯಿಲ್ಲ, ನನಗೆ ಅದಕ್ಕೋಸ್ಕರನೂ ಈ ಥರ ಹಸಿ ಗೊಜ್ಜು. ನಾನು 5 ದಿವಸ ಆಯ್ತು ನಾನು ಊಟ ಮಾಡಿ, ಅದಕ್ಕೆ ಇವತ್ತು ಮಾಡೋಣ ಅಂತ. ಆದರೂ ಮುದ್ದೆ ಗಟ್ಟಿನೇ ಆಗೋದು ನನಗೆ. ಇಷ್ಟು ಗಟ್ಟಿನ ತಿನ್ನೋಕ್ಕೆ ಆಗಲ್ಲ ನನಗೆ. ನನಗೆ ಖಾರ ಕಮ್ಮಿ ಇಟ್ಕೊಂಡು ಇವತ್ತು. ಏನಕ್ಕಂದ್ರೆ ನನಗೆ ಇದೆಲ್ಲ ಮಾತ್ರ ನಿಂತ್ಕೊಂತರ ಆಗ್ಬಿಡ್ತೀನಿ. ತುಂಬ ಚೆನ್ನಾಗಿದೆ. ಒಂದು ಸಲ ನೀವು ಮನೇಲಿ ಮಾಡ್ಕೊಂಡು. ಇವಾಗೆಲ್ಲ ಹಸಿಕಾಯಿ ಸೀಸನ್ ಬರುತ್ತಲ್ವ, ತುಂಬ ಚೆನ್ನಾಗಿದೆ. ಬನ್ನಿ ಹೇಗೆ ಮಾಡಿದೆ ಅಂತ ಸ್ವಲ್ಪ ಕ್ಲಿಪ್ಪಿಂಗ್ ನೋಡ್ಕೊಂಬರೋಣ. ಚೆನ್ನಾಗಿದೆ ಕಮೆಂಟ್ಸ್ ಹಾಕಿ ಆಯಿತಾ. ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದೆ, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನನಗೆ ಬರೋಣ.